ಇವತ್ತು ನಾವು ನಮ್ಮ ತೋಟಕ್ಕೆ ಒಳ್ಳೊಳ್ಳೆ ಹಣ್ಣಿನ ಗಿಡಗಳನ್ನು ತಗೊಳ್ಳಿಕ್ಕೆ ಆರಾಧ್ಯ ಆರ್ಟಿಕಲ್ಚರ್ ನರ್ಸರಿಗೆ ಬಂದಿದ್ದೀವಿ. ಇದು ತುಮಕೂರಿಂದ ಮುಂದೆ ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಇದೆ. ಇದರ ಓನರು ಶಶಿಕುಮಾರ್ ಅಂತ. ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ತುಂಬ ಒಳ್ಳೊಳ್ಳೆ ಗಿಡಗಳನ್ನು ಕೊಡ್ತಾ ಇದ್ದಾರೆ. ರೇಟು ಕೂಡ ತುಂಬ ರೀಸನಬಲ್ ಆಗಿದೆ. ನಾವು ಬಂದವಾಗ ಯಾರೋ ನೋಡಿ ಇಲ್ಲಿ ಲೋಡ್ ಮಾಡ್ಕೋತಾ ಇದ್ರು. ಇದು ಜಾಪನೀಸ್ ರೆಡ್ ಡೈಮಂಡ್ ಸೀಬೆ ಗಿಡಗಳು. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಳೆದಿದೆ. ಇದು ತುಂಬ ಹೆಲ್ದಿ ಗಿಡಗಳು ಅನ್ನಿಸ್ತು. ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿತ್ತು. ಇಲ್ಲಿ ನಾನು ನನ್ನ ಫ್ರೆಂಡು ಪದ್ಮಪ್ರಕಾಶ್ ಅಂತ ಹೇಳಿ ಬಂದಿದ್ವಿ. ಅವ್ರು ನೋಡಿ ಡ್ರ್ಯಾಗನ್ ಫ್ರೂಟ್ ಗಿಡ ತೋರಿಸ್ತಾ ಇದ್ದಾರೆ. ಅವರು ಡ್ರ್ಯಾಗನ್ ಫ್ರೂಟ್ ಕೂಡ ತಗೊಂಡಿದ್ರು. ಅದು ತುಂಬ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕೂಡ ಖುಷಿ ನೋಡಿದ್ರೆ ಗಿಡಗಳನ್ನು ತುಂಬ ಖುಷಿಯಾಗತ್ತೆ. ಹಾಗೆ ಇಲ್ಲಿ ಸರ್ವಕಾಲಿಕ ನಿಂಬೆ, ವರ್ಷ ಇಡೀ ಬಿಡೋವಂಥ ನಿಂಬೆ ಗಿಡಗಳಿದು. ಹಾಗೆ ಮಾವಿನ ಹಣ್ಣಿನ ಗಿಡಗಳಲ್ಲಿ ಎಷ್ಟೊಂದು ವೆರೈಟಿ ಮಾವಿನ ಹಣ್ಣಿನ ಗಿಡ ಇತ್ತು, ಸಪೋಟ ಇತ್ತು. ಹಾಗೆ ಇದು ಹಲಸು ಗಿಡಗಳು, ಹಲಸು ಗಿಡ, ಆ್ಯಪಲ್ ಗಿಡ, ಅದು ಆ್ಯಪಲ್ಲು, ಮೂಸಂಬಿ. ಹಾಗೆ ಮುಂದೆ ಬಂದರೆ ಇದು ರೆಡ್ ಕಲರ್ ನೆಲ್ಲಿ ಗಿಡ, ಇದು ಆರೆಂಜ್ ಗಿಡ. ಮತ್ತು ನನ್ನ ಫ್ರೆಂಡ್ ಹೇಳ್ತಾಯಿದ್ರು ಆ್ಯಪಲ್ಲು, ಈ ಮೂಸಂಬಿ ಗಿಡಗಳು ಎಲ್ಲ ತಗೋ ಅಂತ ಸಜೆಸ್ಟ್ ಮಾಡ್ತಾಯಿದ್ರು. ತುಂಬ ಖುಷಿ ಆಗ್ತಾಯಿತ್ತು. ಎಲ್ಲ ಥರ ಗಿಡಗಳು ಇತ್ತು. ಇದು ಆರೆಂಜ್ ಗಿಡ ನೋಡಿ, ಆರೆಂಜ್ ಗಿಡ. ನಿಜ ಶಶಿಕುಮಾರ್ ಅವರು ಇನ್ನು ಚಿಕ್ಕ ಹುಡುಗ, ಯುವಕರು, ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ತುಂಬ ಒಳ್ಳೊಳ್ಳೆ ಗಿಡಗಳು, ತುಂಬ ರೀಸನಬಲ್ ರೇಟು. ಈ ನರ್ಸರಿಗೆ ಬಂದಾಗ ತುಂಬ ಖುಷಿ ಆಯಿತು. ಒಳ್ಳೊಳ್ಳೆ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಇಲ್ಲಿ ನೋಡಿ ಡ್ರ್ಯಾಗನ್ ಫ್ರೂಟ್ ಗಿಡ ಇತ್ತು. ತುಂಬ ಚೆನ್ನಾಗಿರೋ ಗಿಡಗಳನ್ನು ಕೊಡ್ತಾ ಇದ್ದಾರೆ.